ಸಸಿಗೆ ಷೋಡಶದ ಋತು ಸಮಯ ಏಕಾದಶಿ. ಮತ್ತೊಮ್ಮೆ ಅಂಬುಪ್ರಸಾದ್ ಪಾತಾಳರವರ ಯಕ್ಷ ಧ್ರುವತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೂ ಸ್ವಾಗತ. ನಮಸ್ಕಾರಗಳು. ಮೊನ್ನೆ ಅಷ್ಟೇ ಸುಂಗದಕಟ್ಟೆ ಮೇಳದ ಬಗ್ಗೆ ಮಾತಾಡ್ತಾ ಇದ್ವಿ. ತದನಂತರ ಯಾವ ಮೇಳಕ್ಕೆ ಬಂದ್ರಿ, ನಂತರದ ಪಯಣದ ಬಗ್ಗೆ ಹೇಳೋದಾದ್ರೆ? ಆನಂತರ ಅಲ್ಲಿಂದ ಮೇಳ ಬಿಡಬೇಕಾದ ಸಂದರ್ಭ ನನ್ನನ್ನು ಸ್ವಲ್ಪ ನಮ್ಮ ಜೀವನ ಅನ್ನೋದು ಕಾಡಿತು. ಮನೆಯಲ್ಲಿ ಸ್ವಲ್ಪ ಹಣದ ತಾಪತ್ರೆಯ ಆಯಿತು. ಆವಾಗ ನಿರಂಜನ ಸ್ವಾಮಿಗಳಿಗೆ ಹಣವನ್ನು ಒದಗಿಸಿಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಅಂತ ಅವರು ಹೇಳಿದರು. ಆವಾಗ ಮೇಳ ಬದಲಾವಣೆ ಮಾಡಬೇಕಾದ ಸಂದರ್ಭ ನನಗೆ ಬಂದೊದಗಿತು. ಆವಾಗ ಏನು ಮಾಡುವ ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗಲೇ ಕದ್ರಿ ಮೇಳದಿಂದ ನನಗೆ ಕರೆ ಬಂತು. ಕದ್ರಿ ಮೇಳದಲ್ಲಿ ಇವರು ಪೊಲ್ಲೆ ಭಾಗವತರು, ಆಮೇಲೆ ಕರ್ನೂರು ಕರಗಪ್ರೈಗಳು ವ್ಯವಸ್ಥಾಪಕತ್ವದಲ್ಲಿದ್ದರವರು ಆವಾಗ. ಹಾಗೆ ಅವರು ಬೋಳಾರ್ ನಾರಾಯಣ, ಇವರು ಸುಬ್ಬಯ್ಯ ಶೆಟ್ಟರು, ಹೀಗೆಲ್ಲ ಕೆಲವು ಜನ ನಮ್ಮ ಮನೆಗೆ ಬಂದು ಅಂಬಪ್ರಸಾದ್ರೆ ಮುಂದಿನ ತಿರುಗಾಟಕ್ಕೆ ನೀವು ನಮ್ಮ ಮೇಳಕ್ಕೆ ಬರಬೇಕು ಅಂತ ಕೇಳಿಕೊಂಡ್ರು. ಬರುವುದಕ್ಕೆ ಅಡ್ಡಿ ಇಲ್ಲ, ನನಗೆ ಸ್ವಲ್ಪ ಹಣದ ಸಮಸ್ಯೆ ಉಂಟು, ಅದಕ್ಕಾಗಿ ಅದನ್ನೆಲ್ಲ ನೀವು ಸರಿ ಮಾಡ್ತೀರಿ ಅಂತಾದರೆ ನಾನು ಬರಬಹುದು ಅಂತ ಕೆಲವರು ಒಪ್ಪಿಗೆ ಕೊಟ್ಟರು. ಹಾಗೆ ನನ್ನ ತಂಗಿಯ ಮದುವೆ ಸಂದರ್ಭ ಆಗಿತ್ತು ಅದು. ಆಗ ನನಗೆ ಸ್ವಲ್ಪ ಪರಿಸ್ಥಿತಿ ಸ್ವಲ್ಪ ಹಾಳಾಗಿತ್ತು. ತುಂಬ ಹಣವನ್ನು ಒಟ್ಟು ಮಾಡೋದು ಹೇಗಪ್ಪ ಇದಕ್ಕೆಲ್ಲ ಅಂತ ನಾವು ತುಂಬ ಯೋಚನೆ ಮಾಡ್ತಾ ಇದ್ದ ಕಾಲ ಅದು. ಅದಕ್ಕೆ ಸರಿಯಾಗಿ ಅವರು ಪೂರೈಸಿಕೊಟ್ರು. ಮೇಳದ ತಿರುಗಾಟವು ಆರಂಭ ಆಯಿತು. ಗೆಜ್ಜೆದ ಪೂಜೆ ಅಂತ ಎಂಬ ತುಳು ಪ್ರಸಂಗ, ನನಗೊಂದು ಹೆಸರು ತಂದು ಕೊಟ್ಟ ಪ್ರಸಂಗ. ಮನೋಹರ್ ಕುಮಾರ್ ವಿರಚಿತ ಗೆಜ್ಜೆದ ಪೂಜೆ ಅಂತಲೇ ಪ್ರಚಾರ ಆದ್ದು. ಅದು ಕಥಾ ಸಂಯೋಜನೆ ಅವರದ್ದು. ಅದನ್ನು ಕಥಾ ರಚನೆ ಅಂದರೆ ಪದ್ಯ ರಚನೆ ಮಾಡಿದವರು ನಿತ್ಯಾನಂದ ಕಾರಂತರು ಪೊಳಲಿ ಅವರು ಪದ್ಯ ರಚನೆ ಮಾಡಿದರು. ಒಳ್ಳೆಯ ಗಲ್ಲಪೆಟ್ಟಿಗೆ ತುಂಬಿದೆ ಅದು ಆ ವರ್ಷ. ಪ್ರಥಮ ಪ್ರಯೋಗದಲ್ಲೇ ಆ ಕಾಲದ 28,000 ಕಲೆಕ್ಷನ್ನು ಕುಳೈಯಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದ ಸನ್ನಿಧಿಯಲ್ಲಿ, ಅಲ್ಲಿ ಗದ್ದೆಯಲ್ಲಿ ಆದ ಆಟ. ಸಾಯಂಕಾಲ 8-8:30 ಆಗುವಾಗಲೇ ಜಂಗುಳಿ, ಆ ರೀತಿ ಆಟ ಮೆರೆದಿದೆ ಅದು. ಅಲ್ಲ, ಆ ವರ್ಷ ಹಾಗೆ ನಡೀತದು ಎಲ್ಲ ಕಡೆಯಲ್ಲಿಯೂ ಹಾಗೆ ಗಲ್ಲಪೆಟ್ಟಿಗೆ ತುಂಬಿದ್ದೆ. ಗೆಜ್ಜೆದ ಪೂಜೆಯಲ್ಲಿ ಪ್ರತಿ ಮನೆಯವರು ಕೂಡ ನೋಡದವರು ಯಾರೇ ಇರಲಿಕ್ಕಿಲ್ಲ ಆವಾಗ. ಈಗಿನ ವಯಸ್ಸಿನವರು ಯಾರಿದ್ದಾರೋ ಅವರೆಲ್ಲ ಆವಾಗ ನೋಡಿದವರು ಈಗಲೂ ಹೇಳ್ತಾರೆ, ಗೆಜ್ಜೆದ ಪೂಜೆ ತುಳಸಿ ಅಂತ ಹೇಳಿದರೆ ಅದು ಅಂಬಪ್ರಸಾದ ಅಂತ. ನನ್ನ ಬಗ್ಗೆ ಒಂದು ಒಳ್ಳೆ ನನಗೊಂದು ಹೆಸರು ತಂದು ಕೊಟ್ಟ ಪ್ರಸಂಗ. ಅದಕ್ಕೆ ನಾನು ನಿಜವಾಗಿ ಮನೋಹರ್ ಕುಮಾರ್ರಿಗೊಂದು ಧನ್ಯವಾದ ಕೊಡಲೇಬೇಕು. ಅಂದ್ರೆ ಸರ್, ಯಾವ ರೀತಿಯಾಗಿ ಕತೆ ಹೇಳ್ತದೆ ಅದು ಗೆಜ್ಜೆದ ಪೂಜೆ ಅನ್ನುವಂತ? ನೀವು ಗೆಜ್ಜೆ ಪೂಜೆ ಸಿನಿಮಾ ಉಂಟಲ್ಲ, ಕಲ್ಪನಾ ಮಾಡಿದ ಪಾತ್ರ, ಆ ಪಾತ್ರವನ್ನೇ ನಾನು ಮಾಡ್ತಾ ಇದ್ದದ್ದು. ಅದರಲ್ಲಿ ಏನು ಮಾಡ್ತದೆ ಅಂದ್ರೆ, ಅವಳು ಮುದ್ರೆ ಉಂಗುರ ಡುಂಗೀತ ಸಾಯುವುದು. ಇದರಲ್ಲಿ ಹಾಗಲ್ಲ, ಇದರಲ್ಲಿ ಚೂರಿ ಹಾಕಿಕೊಂಡು ಸಾಯುವಂಥದ್ದು. ಕಥಾರ ಸಂಯೋಜನೆ, ಅದು ರಚನೆ ಎಲ್ಲ ಅದೇ ರೀತಿ. ಅದನ್ನು ಒಂದು ರಾಜರ ಕಥೆ ಹಾಗೆ ಅದನ್ನು ಮಾಡಿದ್ರು. ಅದರಲ್ಲಿ ಸಿನಿಮೆಯ ಕಥೆ ಅದು. ಅದನ್ನು ಸ್ವಲ್ಪ ತರ್ಜಮೆ ಮಾಡಿ ಹೀಗೆ ಮಾಡಿದ್ದಾರೆ ಇವರು. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ತುಳಸಿ ಪಾತ್ರವನ್ನ ಯಾವ ರೀತಿಯಾಗಿ ಮೆರೆಸಲಿಕ್ಕೆ ನೀವು ನೋಡ್ತಾ ಇದ್ರಿ? ಅದು ನಿಜವಾಗಿ ಒಂದು ಸೂಳೆ ಮನೆಯಲ್ಲಿ ಬೆಳೆಯುತ್ತಿರುವಂತಹ ಹೆಣ್ಣು ಪಾತ್ರ ಅದು. ಅದು ಹೆಣ್ಣುಮಗಳನ್ನು ತಾಯಿ ಗರ್ಭಿಣಿಯಾಗಿದ್ದಂಥ ಹೊತ್ತಿಗೆ ಗಂಡ ಏನು ಮಾಡ್ತಾನೆ ಅಂದರೆ, ಮನೆಯಿಂದ ಅವನ ಮೇಲೆ ಈ ನಾಗ ಅನ್ನುವಂಥ ಒಂದು ಪಾತ್ರ ಉಂಟು, ಅದರಲ್ಲಿ ಖಳನಾಯಕ. ಆ ಪಾತ್ರದ ಮೇಲೆ ಒಂದು ಅಪವಾದವನ್ನು ಹೊರಿಸಿ ಶ್ಯಾಮಲೆ ಅನ್ನೋ ಪಾತ್ರ, ಅದು ತಾಯಿಯ ಪಾತ್ರ, ಈ ತುಳಸಿಯ ತಾಯಿ ಶ್ಯಾಮಲೆ. ಆ ಪಾತ್ರವನ್ನು ಮನೆಯಿಂದ ಹೊರಗೆ ಹಾಕುವಂಥ ಸಂದರ್ಭ ಬರ್ತದೆ. ಅವಳು ಕಾಡಾಡಿಯಾಗಿ ಹೋಗ್ತಾಳೆ. ಅಲ್ಲಿ ಹೋದಾಗ ಸೂಳೆ ಮಂಜರಿ ಅನ್ನೋವಳು ಸಿಗ್ತಾಳೆ. ಅವಳು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಇವಳೆ ಹೆರಿಗೆ ಆಗ್ತದೆ. ಹೆರಿಗೆ ಆದಲ್ಲಿಗೆ ಅಲ್ಲಿ ಒಂದು ಹೆಣ್ಣು ಮಗು, ಆ ಮಗುವಿಗೆ ತುಳಸಿ ಎಂಬ ಹೆಸರನ್ನಿರಿಸಿ ಅವರು ಸಾಕಿ ಸಲಹುತ್ತಾ ಇರ್ತಾರೆ. ಕೊನೆಗೆ ಅವಳು ಪ್ರಾಯಕ್ಕೆ ಬಂದಂಥ ಹೊತ್ತಿಗೆ ಅಲ್ಲಿಯ ಪರಿಸ್ಥಿತಿ ಇದನ್ನೆಲ್ಲ ನೋಡುವಾಗ ಅವಳಿಗೆ ಇದೆಲ್ಲ ಒಳ್ಳೆಯದಿಲ್ಲ, ಇಲ್ಲಿ ಹೇಗಪ್ಪ ಬದುಕುವುದು, ನನ್ನ ಮರ್ಯಾದೆಗೆ ಇದು ಕೊರತೆ ಇದು ಅಂತ ಹೇಳುವಂಥದ್ದು ಅವಳಿಗೆ. ಅಂದರೆ ಅದು ಈ ರಾಜರ ಮನೆಯಲ್ಲಿ ಹುಟ್ಟಿದ ಈ ರಕ್ತದ ಗುಣ ಅನ್ನೋದು ಬಿಟ್ಟು ಹೋಗುದಿಲ್ಲ ನೋಡಿ. ಅದಕ್ಕೆ ಅವಳಿಗೆ ಅದು ಆಗದ ವಿಚಾರಗಳದೆಲ್ಲ. ಆದರೆ ಸೂಳೆ ಏನು ಮಾಡ್ತಾಳೆ, ತನ್ನ ಸಂಪಾದನೆಗೋಸ್ಕರ ಇವಳನ್ನು ತಯಾರು ಮಾಡಿ ಇವಳನ್ನು ಸೂಳೆ ವೃತ್ತಿಗೆ ಇಳಿಸಿದ್ರೆ ಗೆಜ್ಜೆ ಕಟ್ಟಿ ಕುಣಿಸಿದ್ರೆ ನಾಳೆಗೆ ಸಂಪಾದನೆ ಮಾಡಬಹುದಲ್ಲ ಅಂತ ಅವಳ ದೃಷ್ಟಿ. ಈ ಆ ಕಥೆಯ ನಡೆ ಹಾಗುಂಟು. ಕೊನೆಗೆ ಅವಳು ಒಂದು ದಿವಸ ತಾನು ಒಂದು ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಹೇಳ್ತಾಳೆ. ಅವಾಗ ನೀನು ಹೋಗುವುದೆಲ್ಲ ಹೋಗು, ಆದರೆ ಸ್ವಲ್ಪ ಬಟ್ಟೆಯನ್ನೆಲ್ಲ ಈ ರೀತಿ
ಅಂದರೆ ಸ್ವಲ್ಪ ಮೈಯನ್ನೆಲ್ಲ ತೋರಿಸಿಕೊಂಡು ಹೋಗಬೇಕು ನೀನು, ಆವಾಗ ಇನ್ನೊಬ್ಬರಿಗೆ ನೀನು ಆಕರ್ಷಿತಳಾಗ್ತಿ, ಆವಾಗ ಇನ್ನೊಬ್ಬ ನಿನ್ನ ಮೇಲೆ ಮನಸ್ಸು ಮಾಡ್ತಾನೆ, ಮನಸ್ಸು ಮಾಡಿದರೆ ನೀನು ಮತ್ತೆ ಸಂಪಾದನೆ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ ಅಂತೆಲ್ಲ ಇವಳಿಗೆ ಬೇಡದ್ದನ್ನೇ ಹೇಳಿಕೊಡೋದು ಅವಳು. ಇವಳಿಗೆ ಅದು ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡು ಅವಳು ಹೇಗೋ ದೇವಸ್ಥಾನಕ್ಕೆ ಹೊರಟು ಹೋಗ್ತಾಳೆ. ದಾರಿಯಲ್ಲಿ ಒಬ್ಬ ಕಾಳ ಅಂತ ಹೇಳುವ ಒಬ್ಬ ಮೈ ಮೇಲೆ ಕೈ ಮಾಡಲಿಕ್ಕೆ ಬರ್ತಾನೆ, ಒಬ್ಬ ಕುಡುಕ. ಆ ಹೊತ್ತಿಗೆ ರಾಜಕುಮಾರ, ಬಾರ್ಕೋರಿನ ರಾಜಕುಮಾರ ಬಂದು ಅವಳನ್ನು ರಕ್ಷಣೆ ಮಾಡ್ತಾನೆ. ಅವನಿಗೂ ಅವಳಿಗೂ ಒಂದು ಮಿಲನ, ಪ್ರೀತಿಯ ಒಂದು ಮಾತುಗಳು ನಡೆಯುತ್ತದೆ. ಮತ್ತು ಕುಂಜಾರಗಿರಿ ಜಾತ್ರೆಯಲ್ಲಿ ನಾವು ಒಂದಾಗುವಂಥ ಈ ಪ್ರಕರಣಗಳಾಗ್ತಾ ಇದ್ದಾಗೆ ಒಂದು ದಿವಸ ಅಪ್ಪನ ಸನ್ನಿವೇಶ ಬರ್ತದೆ. ಅಲ್ಲಿ ಅಪ್ಪನು ಮಗಳು ಮಾತಾಡುವಂಥದ್ದು. ಆವಾಗ ಅಪ್ಪ ಹೇಳ್ತಾನೆ, ನೀನು ಸೂಳೆ ಮನೆಯಲ್ಲಿ ಇದ್ದಿ ಎಂಬ ಮಾತು ಕೇಳಿ ನನಗೆ ಬಹಳ ಬೇಸರ ಆಗ್ತಾ ಉಂಟು. ಆದರೆ ಒಂದು ನೀನು ಕೆಲಸ ಮಾಡಬೇಕು, ಯಾವ ಕಾರಣಕ್ಕೂ ನನ್ನನ್ನು ನಾನು ಇಂಥವನ ಮಗ ಅಂತ ಮಾತ್ರ ಹೇಳಬಾರ್ದು ಅಂತ ಹೇಳುವಂಥ ಒಂದು ಸಂದರ್ಭ ಬರ್ತದೆ. ಇವಳು ಆಗ ಅಪ್ಪನ ಹತ್ರ ಕಟುವಾಗಿ ಹೇಳ್ತಾಳೆ, ಆಯಿತು, ನಿಮಗೆ ತೊಂದರೆ ಆಗ್ತದೆ ಅಂತಿದ್ದರೆ ನಾನು ಅದು ಎಲ್ಲಿಯೂ ಹಾಗೆ ಹೇಳುವುದಿಲ್ಲ ಅಂತ. ಆವಾಗ ತಾಯಿ ಮತ್ತು ಮಗಳು ಒಟ್ಟಿಗೆ ಸೇರಿ ಜಾತ್ರೆಯಿಂದ ಹೊರಟು ಬರ್ತಾರೆ. ಹಾಗೆ ಮುಂದೆ ಅದು ಪ್ರಕರಣ ಬೆಳೀತಾ ಹೋಗ್ತದೆ. ಕಡೆಗೆ ಇನ್ನೊಂದು ಕಡೆಯಲ್ಲಿ ಅಪ್ಪನನ್ನೇ ಅಪ್ಪಿ ಹಿಡಿದದ್ದು ಅಂತ ಗೊತ್ತಾಗಿ ಕುಂಜಾರಗಿರಿ ಜಾತ್ರೆಯಲ್ಲಿ ಅಲ್ಲಿ ಈ ಪ್ರೀತಿಸಿದ ಬಾರ್ಕೋರಿನ ರಾಜಕುಮಾರ ಅವ ಕೈ ಬಿಡ್ತಾನೆ. ಸೋದರ ಅಣ್ಣ ಕೀರ್ತಿ ಅನ್ನುವ ಪಾತ್ರ ಅವನು ಬಂದು ಹೇಳ್ತಾನೆ, ನೀನು ಮಾನವತಿಯಾಗಿಯೇ ಉಳಿಬೇಕಮ್ಮ ಅಂತ ತಂಗಿಯನ್ನು. ಈ ಸೂಳೆ ಮನೆಯಲ್ಲಿದ್ದುಕೊಂಡು ಅಣ್ಣ ಹೇಳಿದ ಮಾತನ್ನು ನಡೆಸುವುದೋ, ತಂದೆ ಹೇಳಿದ ಮಾತನ್ನು ನಡೆಸುವುದೋ, ತಾಯಿಗೆ ಸರಿಯಾಗಿ ನಡ್ಕೊಳ್ಳೋದು, ತನ್ನ ಸಾಕು ತಾಯಿಯಾದಂಥ ಮಂಜರಿ ಸೂಳೆ ಹೇಳಿದ ಮಾತನ್ನು ಕೇಳಬೇಕು, ಈ ಒಂದು ಸಂದಿಗ್ಧ ಸ್ಥಿತಿ ಅವಳಿಗೆ ಬಂದೋದಾಗ್ತದೆ. ಕೊನೆಗೆ ಅವಳು ತೀರ್ಮಾನ ಮಾಡ್ತಾಳೆ, ತಾನಿನ್ನು ಬದುಕಿ ಇಲ್ಲಿ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ನಾನು ಸತ್ತು ಸಾಯುವುದೇ ಒಳ್ಳೆಯದಿನ್ನು ಅಂತ ಎಂಬ ತೀರ್ಮಾನಕ್ಕೆ ಬಂದು ಒಲ್ಲದ ಮನಸ್ಸಿನಲ್ಲಿ ಗೆಜ್ಜೆ ಪೂಜೆ ಅಂತ ಹೇಳೋದಕ್ಕೆ ಒಪ್ಪಿಬಿಡ್ತಾಳೆ. ಅಲ್ಲಿ ದೇವಸ್ಥಾನದಲ್ಲಿ ಅವಳಿಗೆ ಗೆಜ್ಜೆ ಕಟ್ಟಿ ಕುಣಿಸುವ ವ್ಯವಸ್ಥೆ ಎಲ್ಲ ಆಗ್ತದೆ. ರಾಜನ ಸನ್ನಿಧಿಯಲ್ಲಿ ಕುಣಿತಾರೆ. ಕುಣಿತಾ ಇದ್ದ ಹಾಗೆ ಇವಳು ಅದೇ ಪ್ರಿಯಕರನ ಮಡಿಲಲ್ಲಿ ಒಂದು ಕತ್ತಿ ಇರ್ತದೆ. ಆ ಕತ್ತಿಯನ್ನು ಇವಳು ಹಾಕ್ಕೊಂಡು ಪ್ರಾಣತ್ಯಾಗ ಮಾಡ್ತಾಳೆ ಅಂತ ಒಂದು ಒಳ್ಳೆಯ ಒಂದು ಪಾತ್ರ. ಅದು ಭಾವನೆಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ ನನಗೆ. ನಾನೊಂದು ಭರತನಾಟ್ಯ ಕಲ್ತದ್ದಕ್ಕೂ ಅದಕ್ಕೆ ಸರಿಯಾಗಿ ನನಗೆ ಸಿಕ್ಕಿದ ಪಾತ್ರವು ಹಾಗೆ ಒಂದು ಒಳ್ಳೆ ನನಗೆ ಅವಕಾಶ ಸಿಕ್ಕಿ ನನ್ನನ್ನು ಮೆರೆಸಿದೆ. ಆ ಪಾತ್ರ ನನಗೆ ಸಂತೋಷದಾಯಕವಾದದ್ದು. ಹಾಗೆ ಗೆಜ್ಜೆ ಪೂಜೆ ನನ್ನನ್ನು ಲೋಕಮುಖಕ್ಕೆ ಒಂದು ಒಳ್ಳೆ ಪಾತ್ರಧಾರಿ ಅಂತ ಕಾಣಿಸಿಕೊಟ್ಟಿದೆ. ಅಂದ್ರೆ ನಿಮ್ಗೆ ಯಾವ ರೀತಿಯಾಗಿ ಅಭಿಮಾನಿಗಳು ಇದ್ರು ಸರ್ ಆ ಒಂದು ಪಾತ್ರಕ್ಕೆ? ಆ ಅಭಿಮಾನ ಎಷ್ಟು ಅಂತ ಹೇಳಿದ್ರೆ, ಒಬ್ಬೊಬ್ಬ ಅಭಿಮಾನಿಯೂ ಕೂಡ ಆ ಪಾತ್ರವನ್ನು ನೋಡ್ಲಿಕ್ಕೆ 10 ಬಾರಿ ಬರ್ತಾ ಇದ್ದದ್ದಿತ್ತು. ಸರ್, ನಂತರ ಕದ್ರಿಮೇಳ ಆದ್ಮೇಲೆ ನಿಮ್ಮ ಪಯಣದ ಬಗ್ಗೆ ಹೇಳಿ. ಕದ್ರಿಮೇಳದಲ್ಲಿ 4 ವರ್ಷಗಳ ತಿರುಗಾಟ ಮಾಡಿದ್ದೇನೆ. ಕರ್ನೂರು ಕೊರಗಪುರಿಗಳ ಕಾಲ ಅದು. ಆ ವರ್ಷಗಳಲ್ಲಿ ಒಂದು ಮರು ವರ್ಷ ಕಾಳಿಂಗ ಅಂತ ಹೇಳುವ ಪ್ರಸಂಗ ಆಯಿತು. ಮತ್ತು ಆಮೇಲೆ ಹೀಗೆ ಬೇರೆ ಬೇರೆ ಪ್ರಸಂಗಗಳು. ಅಂತೂ ಇಂತೂ 4 ವರ್ಷ ತಿರುಗಾಟ ಮಾಡಿದ ಮೇಲೆ ಮತ್ತೆ ನನ್ನ ತಿರುಗಾಟ ಮಾಡಬೇಕು ಅಂತಂದರೆ ಸ್ವಲ್ಪ ಅಲ್ಲಿ ಇನ್ನೂ ಕಷ್ಟ ಅಂತ ಕಂಡಿತ್ತು. ಯಾಕಂದರೆ ಮತ್ತೊಬ್ಬಳು ತಂಗಿಗೆ ಮದುವೆ ಗಂಟಾಯಿತು. ಆ ಹೊತ್ತಿಗೆ ಮತ್ತು ಸಮಸ್ಯೆ, ಇನ್ನೇನು ದುಡ್ಡಿಗೆ ದಾರಿ ಅಂತ ಹೇಳುವಾಗ ಆವಾಗ ಇದು ಮಧೂರು ಮೇಳ ಅಲ್ಲ, ಇದು ಸುರತ್ಕಲ್ ಮೇಳ, ಕದ್ರಿಮೇಳ ಇದೆ. ನಂತರ ಸುರತ್ಕಲ್ ಮೇಳ ನನಗೆ ಕೈ ಬೀಸಿ ಕರೆಯಿತು. ಅಲ್ಲಿ ವರದರಾಜ ಪೈಗಳು ನಮ್ಮನ್ನು ತಿರುಗಾಟಕ್ಕೆ ಅಂತ ಕರೆಯುವಾಗಲೇ ನಾನೊಂದು ಸಂಭಾವನೆ ಕೊಡ್ತೇನಪ್ಪ ನಿನಗೆ, ನೀನು ಬರಬೇಕು ನಮ್ಮ ಮೇಳಕ್ಕೆ ಅಂತೇಳಿ. ಆಗ ನಾನು ಹೇಳಿದೆ, ನನಗೆ ಹೀಗೆ ಸಮಸ್ಯೆ ಉಂಟು, ಆದರೆ ತೊಂದರೆ ಇಲ್ಲ, ನಿನ್ನನ್ನು ನೋಡಿಕೊಳ್ಳೋ, ನಿನ್ನ ಒಳ್ಳೆಯದು, ನಿನ್ನ ವೇಷ ಸಂತೋಷ ಅಂತ ಖುಷಿ ಅಂತ ನಮಗೆ ಆಯಿತು ಅಂತಾದರೆ ನಾವು ನಿನಗೆ 1,000 ಹೆಚ್ಚಿಗೆ ಕೊಡ್ತೇವೆ ಅಂತ ಹೇಳಿದರು. ಅವರು ತಿರುಗಾಟ ಕೊನೆಯಾಗುವಾಗ ಆ ವರ್ಷ ನಳದ ಮಯಂತಿ ಮತ್ತು ಬೂಡದ ಬೊಮ್ಮಯ್ಯ ಹೀಗೆಲ್ಲ ಒಂದು ಪ್ರಸಂಗಗಳು, ಮತ್ತು ಸತ್ಯ ಹರಿಶ್ಚಂದ್ರ ಇತ್ಯಾದಿ ಪೌರಾಣಿಕ ಪ್ರಸಂಗಗಳು, ತುಂಬ ಪೌರಾಣಿಕ ಪ್ರಸಂಗಗಳು, ಚಾರಿತ್ರಿಕ ಪ್ರಸಂಗಗಳೆಲ್ಲ ಆಗ್ತಾಯಿತ್ತು. ಅದರಲ್ಲಿ ತುಳು ಪ್ರಸಂಗಗಳು ಆಗ್ತಾಯಿತ್ತು. ಹೀಗೆ ಆ ಮೇಳದ ತಿರುಗಾಟವೂ ಹಾಗೆ ಪೂಕಳ ಲಕ್ಷ್ಮೀನಾರಾಯಣ ಭಟ್ರು, B.Com ಓದಿದವರು, ಮತ್ತು ಶಿವರಾಮ್ ಜೋಗಿಯವರು, ಆಮೇಲೆ ಪ್ರಕಾಶ್ ಚಂದ್ರ ಬಾಯಾರು. ನಮಗೆ ನಿಜವಾಗಿ ಪ್ರಕಾಶ್ ಚಂದ್ರ ಬಾಯಾರನ್ನು ನಾನು ಅವರು ಈಗ ನಮ್ಮನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ, ಆದರೂ ಕೂಡ ಅವರನ್ನು ನಾನು ಮನಸಾ ಸ್ಮರಿಸಿಕೊಳ್ತೇನೆ ಯಾವಾಗ. ಯಾಕಂದರೆ ನಾನೊಂದು ನಳದ ಮಯಂತಿ ಪ್ರಸಂಗದಲ್ಲಿ ಚಿಕ್ಕಮ್ಮ ಮಾಡ್ತಾ ಇದ್ದೆ. ಆರಂಭದಲ್ಲಿ ಅರ್ಧಕ್ಕವರೆಗೆ ದಮಯಂತಿ ನನ್ನದು, ಅದಾದ ನಂತರ ಚಿಕ್ಕಮ್ಮನ ಪಾತ್ರ, ಚೈದಿ ದೇಶದ ರಾಣಿ ಅವಳು. ಈ ದಮಯಂತಿಯನ್ನು ಪ್ರಶ್ನಿಸುವ ವಿಭಾಗದಲ್ಲಿ ನನಗೆ ಯಾವಾಗ ನೋಡಿದರೂ ನನ್ನದು ಸರಿಯಾಗುವುದಿಲ್ಲ ಪಾತ್ರ. ಆವಾಗ ನನ್ನನ್ನು ಸರಿಯಾಗಿ
ನೀನದು ಸರಿ ಆಗಲೇಬೇಕು, ತಯಾರಾಗಬೇಕು ನೀನು ಅಂತ ಹೇಳಿ ನನ್ನನ್ನು ಪ್ರಕಾಶ್ ಚಂದ್ರ ಬಾಯರ್ರೆ ಅವರೇ ನನಗೆ ಅದನ್ನು ಹೇಳಿಕೊಟ್ಟು ತಯಾರು ಮಾಡಿ ನನ್ನನ್ನೊಂದು ಚೈದ್ಯರಾಣಿ ಹೀಗೆ ಮಾಡ್ಬೋದು ಅಂತ ಹೇಳಿ ಮಾಡಿ ತೋರಿಸಿದವರು ಅವರು ನನ್ನ ಕೈಯಲ್ಲಿ. ನನ್ನ ನಿಜವಾಗಿ ಆ ಮಟ್ಟಿಗೆ ನಾನು ಅವರನ್ನು ಶರಣು ಅವರಿಗೆ ನಾನು. ಮತ್ತೊಂದು ಎಂ ಕೆ ರಮೇಶಾಚಾರ್ಯರು. ಎಂ ಕೆ ರಮೇಶಾಚಾರ್ಯರು ಒಂದು ಗುರು ಸಮಾನರು ನಮಗೆ. ಯಾಕಂದರೆ ಒಳ್ಳೆ ಭಾಷಾ ಶೈಲಿ, ಕನ್ನಡದ ಭಾಷೆಯನ್ನು ನಮಗೆ ಅಚ್ಚೊತ್ತಿ ಮನಸ್ಸಿನಲ್ಲಿ ಕೂತುಕೊಳ್ಳುವಾಗ ಒಂದು ನಮಗೆ ಹೇಳಿಕೊಟ್ಟವರು ಅವರು. ಒಂದು ಪ್ರಸಂಗಕ್ಕೆ ಬೇಕಾದ ಅರ್ಥ ಹೇಗೆ ಹೇಳಬಹುದು, ಅದನ್ನು ಹೇಗೆ ಮಾತಾಡಿಕೊಂಡು ಹೋಗ್ಬೋದು, ಹೇಗೆ ರಂಗದಲ್ಲಿ ಅದನ್ನು ನಡೆಸಿಕೊಂಡು ಹೋಗ್ಬೋದು, ಆ ನಡೆ ಹೇಗೆ ಬೇಕು ಎಂಬುದನ್ನೆಲ್ಲ ಹೇಳಿಕೊಟ್ಟು ನಮ್ಮನ್ನು ತಯಾರು ಮಾಡಿದವರು ಎಂ ಕೆ ರಮೇಶಾಚಾರ್ಯರು. ಅವರನ್ನು ನಿಜವಾಗಿ ಒಳ್ಳೆ ಪ್ರಸಂಗಕರ್ತರು ಹೌದು, ಒಳ್ಳೆ ವೇಷಧಾರಿಗಳು ಹೌದು, ಒಳ್ಳೆ ಅರ್ಥಧಾರಿಗಳು ಹೌದು, ತಳಮದಲೇ ಅರ್ಥಧಾರಿಯೂ ಹೌದು. ನಮಗೆ ನಿಜವಾಗಿ ಅವರನ್ನು ಕಾಣುವಾಗ ನಾನು ಅವರ ಮಟ್ಟಕ್ಕೆ ಮುಟ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂದರೆ ಅವರ ಎತ್ತರ ಅಷ್ಟೇ ಏರೋದು. ಅವರು ಪರ್ವತ ಆದರೆ ನಾನು ಪ್ರಪಾತ ಅಂತಲೇ ಹೇಳಬೇಕಾಗ್ತದೆ. ಅಷ್ಟು ಒಳ್ಳೆ ಕಲಾವಿದ ಅಂತ ಅವರ ಒಡನಾಟ ನಮಗೆ ಸಿಕ್ಕಿತು. ಆಮೇಲೆ ಇವರು ಸುಂದರಾಚಾರ್ಯ ವೇಣೂರು ಹಾಸ್ಯಗಾರರು ಅವರು ಸಿಕ್ಕಿದ್ರು ನಮಗೆ ಆ ಹೊತ್ತಿಗೆ. ಇವರು ಯಾರು ಅಂದರೆ ಸಿದ್ದಕಟ್ಟೆ ಪದ್ಮನಾಭ ಹಾಸ್ಯಗಾರರು ಅಂತೇಳಿ ಇಬ್ಬರು ಇದ್ದರು, ಅವರು ಇದ್ದರು. ಆವಾಗ ಉಜಿರೆ ನಾರಾಯಣ ಹಾಸ್ಯಗಾರರು ಇದ್ದರು. ಎಲ್ಲ ತುಂಬ ಹಾಸ್ಯಗಾರಗಳ ಸಮ್ಮಿಲನವು ಆವಾಗ ಅದರಲ್ಲಿ ಇತ್ತು. ನಮಗೆ ಒಳ್ಳೆ ತಿರುಗಾಟಕ್ಕೆ ಯೋಗ್ಯ ಕಲಾವಿದರು. ಮತ್ತು ಗುಡಿಗಾರರು, ಜನಾರ್ದನ ಗುಡಿಗಾರರು ಅಂತ ಒಬ್ಬರು ಇದ್ದರು, ಸದಾಶಿವ ಕುಲಾಲರು ಇದ್ದರು, ಸದಾಶಿವ ಆಚಾರ್ಯರು, ಭಾಸ್ಕರ ಆಚಾರ್ಯರು ಎಲ್ಲ ಅಲ್ಲಿ ತುಂಬ, ಜನಾರ್ದನ ಆಚಾರ್ಯರು ಅಂತ ಹೀಗೆ ತುಂಬ ಕಲಾವಿದರು ಅದರಲ್ಲಿ. ಅವರೆಲ್ಲ ನಮಗೆ ಪ್ರತಿಯೊಬ್ಬರ ಕೈಯಿಂದಲೂ ನಾನು ಕಲ್ತದ್ದಿದೆ. ನನಗೆ ಒಂದು ಎಲ್ಲ ಮೇಳಗಳು ಕೂಡ ಒಂದು ರೀತಿಯ ಪಾಠಶಾಲೆ ಅಂತಲೇ ನನಗೆ ಒಪ್ಪಿಕೊಳ್ಬೇಕು. ನಾನು ಈಗ ಈ ಮಟ್ಟಕ್ಕೆ ನಾನು ಮುಟ್ಟಿದ್ರೆ ನಾನು ಆವತ್ತಿನ ಆ ತಿರುಗಾಟದ ಕಷ್ಟಗಳು, ಆವಾಗ ತಿರುಗಾಟ ಮಾಡಲಿಕ್ಕೂ ಅಷ್ಟೇ ಕಷ್ಟ ಇತ್ತು. ಯಾಕಾಗಿ ಸರ್? ಸುರತ್ಕಲ್ಲು ಮೇಳ ಅಂದರೆ ಅದು ಸಾಧಾರಣ ಒಂದು 45-50 ಆಟಗಳು, 60 ಆಟಗಳು ಘಟ್ಟದ ಮೇಲೆ ಆಗುವಂಥದ್ದು. ಸಾಧಾರಣ ಮೂಡಿಗೆರೆಯಿಂದ ಹತ್ತಿಕೊಂಡು ಹೋಗೋದು, ಉಜಿರೆಯಿಂದ ಸೀದಾ ಮೂಡಿಗೆರೆ ಹೋಗಿ ಅಲ್ಲಿ ಬಣಕಲ್ಲು ಮತ್ತು ಆ ಕಡೆಗೆ ಹತ್ತಿಕೊಂಡು ಹೋದರೆ ಸಾಧಾರಣ ಪುನಃ ಇಳಿಯುವಾಗ ಎರಡು ತಿಂಗಳ ಮೇಲೆ ಆಗ್ತದೆ. ಕೆಲವು ಸಲ 45 ದಿವಸ 48 ದಿವಸ ಕಳೆದು, ಆವಾಗ ಚಳಿ ಅಂದರೆ ವಿಪರೀತ ಚಳಿಯ ಸಮಯದಲ್ಲಿ ಅಲ್ಲಿ ಸಂತೆಗಳಲ್ಲಿ ಆಟ. ಸಂತೆಯಲ್ಲಿ ಮುಂಚಿನ ವಾರ ಸಂತೆಯಲ್ಲಿ ವಾಲ್ ಪೋಸ್ಟ್ ಹಾಕಿ ತಯಾರು ಮಾಡಿ ಪ್ರಚಾರ ಆದರೆ ಮರು ಸಂತೆಗೆ ಆಟ ಅಲ್ಲಿ ಆಗೋದು. ಆಟ ಅಂದರೆ ಹಾಗೆ ಅಲ್ಲಿ ಗಲ್ಲಪೆಟ್ಟಿಗೆ ತುಂಬ ಅದು ಸುರತ್ಕಲ್ ಮೇಳ, ಮಾಮೈ ಮೇಳ ಬರೋದು, ಅಲ್ಲಿಗೆ ಮಾಮೈ ಮೇಳ ಅಂತ ಹೇಳೋದು. ಇದು ಸುರತ್ಕಲ್ ಮೇಳ ಅಂತ ಹೇಳುವ ಕ್ರಮ ಇಲ್ಲ. ಮಾಮೈ ಮೇಳ ಅಲ್ಲಿಗೆ ಹೋಯ್ತು ಅಂತಂದರೆ ಅವರು ನಮ್ಮ ಯಜಮಾನರಾಗ ವರದರಾಜ ಪೈಗಳು ಹೇಗೆ ಅಂತ ಹೇಳಿದರೆ ಅಲ್ಲಿಂದ ಗೋಣಿ ಚೀಲದಲ್ಲಿ ದುಡ್ಡನ್ನು ಕಟ್ಟಿಕೊಂಡು ಬರ್ತಾಯಿದ್ರು. ನಮಗೆ ನೋಡಿದ ಅನುಭವ. ಅವರು ಹಾಗೆ ಅಂತೇಳಿ ಬಸ್ಸಿನಲ್ಲಿ ಬರೋದು ದುಡ್ಡನ್ನು ಇಟ್ಕೊಂಡು ಊರಿಗೆ ಬಂದು ಅದನ್ನು ತಂದು ಇಲ್ಲಿ ಪೆಟ್ಟಿಗೆಯಲ್ಲಿ ಅವರ ವ್ಯವಸ್ಥೆ ಅದನ್ನು ಮಾಡಿಟ್ಟು ಹೋಗುವಂಥ ಕ್ರಮಗಳೆಲ್ಲ ಇತ್ತದು ಅವರಿಗೆ. ಆ ರೀತಿ ಮತ್ತೊಂದು ಅವರಿಗೆ ಆವಾಗಿನ ಕಾಲದ ಇದು ವೀಳ್ಯವೂ ಅಷ್ಟೇ 8,000 ವೀಳ್ಯ ಇರ್ತಿದ್ದದ್ದು ಮೇಳಕ್ಕೆ. ನನ್ನ ಹತ್ರವೇ ಕೇಳಿದ್ದಾರೆ, ನೀನೊಂದು ಆಟ ಮಾಡ್ತೀಯ ನಂಬ ಪ್ರಸಾದ ಅಂತ. ನನಗೆ ಬೇಡ ದನಿಗಳು, ನಾನು ಆಟ ಮಾಡಿಸ್ಲಿಕ್ಕೆ ಹೋದರೆ ನನಗೆ ಕೈ ಸುಟ್ಟುಕೊಂಡೇನು ಅಂತ ಹೇಳಿದೆ. ಬೇಕಿದ್ರೆ ಇವತ್ತಿನ ಆಟ ನೀನೇ ಒಪ್ಪಿಗೋ ಅಂತೇಳಿ ಉಪ್ಪಿನಂಗಡಿಯಲ್ಲಿ ನಮ್ಮ ಊರಿನಲ್ಲಿ ಆಟ ಆಗಿತ್ತು. ನಳದ ಮಯಂತಿ ಪ್ರಸಂಗ ವಾಲ್ ಪೋಸ್ಟೆಲ್ಲ ಹಾಕಿ ಪ್ರಚಾರ ಎಲ್ಲ ಆಗಿತ್ತು. ಕೆಲಸ ಎಲ್ಲ ಮಾಡಿ ಸಾಯಂಕಾಲ ಹೊತ್ತಿನಲ್ಲಿ ಅವ್ರು ಕೇಳಿದ್ದು ಆಟ ಇವತ್ತಿನದನ್ನು. ಯಾಕಾಗಿ ಅವತ್ತಿನ ಆಟ ಆಗ್ಲಿಲ್ವ? ಹೇಗೆ ಆಟ ಆಗಿದೆ, ಆಟವನ್ನು ನೀನು ಒಪ್ಪಿಕೊಳ್ತೀಯ ಅಂತ ನನ್ನ ಹತ್ರ ಕೇಳಿದ್ದವರು. ಅಂದರೆ ನಾನು ಹೆದರಿದೆ, ಅಯ್ಯೋ ನನ್ನಿಂದ ಸಾಧ್ಯ ಧೈರ್ಯ ಇಲ್ಲ ನನಗೆ. ಎಲ್ಲಿಯಾದರೂ ಕಲೆಕ್ಷನ್ ಆಗೋದಿದ್ರೆ ರಾತ್ರಿ ವೀಳ್ಯ ಕೊಡಬೇಕಲ್ಲ ನಿಮಗೆ 8,000. ನಾನು ಇರುವುದೇ ನನಗೆ ಸಂಭಾವನೆಯೂ ಕಡಿಮೆ. ಇದರಲ್ಲಿ ನಾನು ವೀಳ್ಯವನ್ನು ಕೊಡಲಿಕ್ಕೆ ಹಣ ಕೊಡೋದಿದ್ರೆ ಮತ್ತೆ ಅದರಲ್ಲಿ ಕಟ್ಟಾಗ್ತದಲ್ಲ, ಸಂಬಳ ಕಟ್ಟಾಗ್ತದಲ್ಲ. ಅದಕ್ಕೆ ನಾನು ಹೆದರಿದೆ, ಬೇಡ ನಾನು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿದೆ. ರಾತ್ರಿ 10 ಗಂಟೆ ಆಗುವಾಗ ಚೌಕಿಗೆ ಚಾ ತಿಂಡಿ ಬಂತು. ಚೌಕಿಗೆ ಚಾ ತಿಂಡಿ ಬಂತು ಅಂದರೆ ಲೆಕ್ಕ ಹೇಗೆ ಅಂತ ಹೇಳಿದ್ರೆ 8,000 ದಾಟಿದೆ ಅಂತ ಲೆಕ್ಕ. ಗೇಟ್ ಕಲೆಕ್ಷನ್ ವೀಳ್ಯದ ಹಣ ಬಂತು ಅಂತ ಲೆಕ್ಕ. ಅದು ವೀಳ್ಯದ ಹಣ ಬಂದ ನಂತರ ಮತ್ತೆ ಪುನಃ ಒಂದು 12 ಗಂಟೆ ಆಗುವಾಗ ಪುನಃ ಮತ್ತೆ ಚಾ ತಿಂಡಿ ಬರುವಾಗ ಲಕ್ಷಣ ಬಂತು ಅಂತಾದರೆ ಆವಾಗ ಮತ್ತೆ 12,000 ಕಲೆಕ್ಷನ್ ಆಗಿದೆ ಅಂತಲೇ ಲೆಕ್ಕ. 14,000 ಹೆಚ್ಚಿಗೆ ಆದರೆ ಮಾತ್ರ ಬರೋದು ಅದು. ಆ ರೀತಿ ಒಂದು ಅವರದ್ದು ವ್ಯವಸ್ಥೆ ಇತ್ತು. ಒಂದು ಕಲಾವಿದರನ್ನು ಪೋಷಿಸುವ ಕ್ರಮ ಅದು ಅವರ. ಆ ರೀತಿ ಒಂದು ಕಲಾವಿದರಿಗೆ ಕೊಡುವ ಗೌರವ ಅಂತ ಹೇಳ್ಬೋದು ಅದನ್ನು. ಒಂದು ಅಂದರೆ ಆಗಿನ ಕಾಲ ಕಷ್ಟ ನೋಡಿ, ಚಹಾ ತಿಂಡಿ ಮಾಡ್ಲಿಕ್ಕೆ ಕುಡಿಲಿಕ್ಕೂ ಕಷ್ಟ. ಅಂಥದ್ರಲ್ಲಿ ಅದನ್ನು ಯಜಮಾನ ಕೊಡ್ತಾನೆ ಅಂತಿದ್ರೆ ನಿಜವಾಗಿ ಅವರ ನಿಜವನ್ನು ನಾವು ಮೆಚ್ಚಬೇಕಾದ್ದಲ್ಲ ವಿಷಯ. ಹಾಗೆ ಚಹಾ ತಿಂಡಿ, ಆಮೇಲೆ ರಾತ್ರಿ ಪುನಃ ಚಹಾ ತಿಂಡಿ, ಬೆಳಗಿನ ಚಹಾ ತಿಂಡಿ ಕೊಡುವ ಸಂದರ್ಭಗಳು ಇತ್ತು. ಅದು ಯಾವಾಗ ಅಂದರೆ 16,000ಕ್ಕಿಂತ ಕಲೆಕ್ಷನ್ ಮೇಲೆ ಬಂದಾಗ, ಸರಿ ಡಬಲ್ ಬಂದರೆ ಈ ರೀತಿ ಘಟ್ಟದ ಮೇಲೆ ಈ ರೀತಿ ವ್ಯವಸ್ಥೆಗಳು ಅಂತ. ಚಳಿ ಅಲ್ವಾ,
ಖಾಲಿ ಚಾ ಬರೋದು, ತಿಂಡಿ ಚಾ ಬರೋದು, ಇಂಥದ್ದೆಲ್ಲ ಬರುವುದೆಲ್ಲ ಆ ಸಂದರ್ಭಗಳಲ್ಲಿ ಅದು ಅಂಥದ್ದೆಲ್ಲ ನಡೀತಾ ಇತ್ತು. ಅಂದ್ರೆ ಅದು ಮೇಳದ ಕಡೆಯಿಂದಲೇ ಇತ್ತು, ಮೇಳದ ಕಡೆಯಿಂದ. ಅದು ನಮಗೆ ನಮ್ಮ ಉಳಿತಾಯ, ಹಣದ ಉಳಿತಾಯ, ಸಂಬಳ ಅಲ್ಲದೆ ಸಿಕ್ಕುವಂಥದ್ದು ಅದು. ಅಂತ ಯಜಮಾನ್ರವರು ಸುರತ್ಕಲ್ ಮೇಳದ ವರದರಾಜ ಬೈಗಳು ಅಂತ ಹೇಳಿದ್ರೆ. ಮತ್ತೆ ಅಮಾವಾಸ್ಯೆ ಪೂಜೆ ಅಂತ ಈ ಮೇಳದಲ್ಲಿ ಒಂದು ಕ್ರಮ ಉಂಟು. ಪ್ರತಿ ಅಮಾವಾಸ್ಯೆಗೆ ಮೇಳದಲ್ಲಿ ಅಮಾವಾಸ್ಯೆ ಪೂಜೆ, ಮೇಳದ ಗಣಪತಿ ದೇವರಿಗೆ ಮತ್ತು ಮೇಳದ ದೇವರಿಗೆ ಪೂಜೆ ಮಾಡುವಂಥದ್ದು. ಅದು ಹಿಮ್ಮೇಳ ಮುಮ್ಮೇಳ ಎಲ್ಲ ಆ ದಿವಸ ಬಿಡಾರದಲ್ಲಿ ಇರಬೇಕು. ಬಿಡಾರದಲ್ಲಿ ಎಲ್ಲರೂ ಇದ್ದು ಸ್ನಾನ ಮಾಡಿ ನಿತ್ಯಾನಿಕೆಲ್ಲ ಮುಗಿಸಿಕೊಂಡು ಬಂದು ದೇವರ ಪೂಜೆಗಾಗುವ ತಯಾರಾಗಬೇಕು. ತಯಾರಾಗೋದು ಮಾತ್ರ ಅಲ್ಲ, ಪೂಜೆ ಆದಮೇಲೆ ಪ್ರಸಾದ ಮೇಲೆ ಅವರಿಗೆ ಒಂದು ಸಣ್ಣ ಸಂಭಾವನೆ, ಒಂದು ಸಣ್ಣ ಸಂಭಾವನೆ 5 ರೂಪಾಯಿ. ಆವಾಗಲ್ಲ, ಅದರಿಂದ ಹೆಚ್ಚು ಕೊಡಲಿಕ್ಕೆ ಯಾವಾಗ ಕಾಲ ಆಗಿತ್ತು. 5 ರೂಪಾಯಿ ಆದರೆ 5 ರೂಪಾಯಿ ಅದನ್ನು ಕೊಡೋದು, ಎಲ್ಲರಿಗೂ ಕೊಟ್ಟುಕೊಂಡು ಬರೋದು ಅವರು. ಆಮೇಲೆ ಊಟ ಕೂತ್ಕೊಳ್ಳುವಾಗಲೇ ಎಲ್ಲ ಸಾಲ ಮೇಲೆ ಯಜಮಾನ ನಂತರ ಭಾಗವತರಿಂದ ನಂತರ ಹಿಮ್ಮೇಳದ ನಂತರ ಕಲಾವಿದರು, ಈ ರೀತಿ. ಆಮೇಲೆ ಕೆಲಸಗಾರರು, ಹೀಗೆ ಒಂದು ಸೆಟ್ಟಿಂಗ್ ಮಾಡಿ ಅದು ಕೂತುಕೊಳ್ಳುವ ಕ್ರಮ. ಒಂದು ಒಟ್ಟಿಗೆ ಒಮ್ಮತದ ಒಂದು ಊಟ, ಸಹನಾವವತು ಸಹನವು ಬನಾಗ್ತು ಅಂತ ಅದನ್ನೆಲ್ಲ ಹೇಳಿ ಅಷ್ಟು ಚೆನ್ನಾಗಿ ಅವರೊಂದು ಊಟ ಮಾಡಿಸುವ ಒಂದು ಕ್ರಮ. ಮತ್ತೆ ಯಾರೊಬ್ಬರು ಕೂಡ ಬಿಡಾರದಲ್ಲಿ ನಿದ್ರೆ ಮಾಡಿದರೆ ಅವರನ್ನು ಎಬ್ಬಿಸುವುದು ಅವರೇ ಬಂದು, ಏಕಪ್ಪ ಹೇಳು ಪೂಜೆಗೆಲ್ಲ ಆಗ್ತದೆ, ಹೇಳು, ಸ್ನಾನ ಮಾಡು, ಬಾ ಊಟಕ್ಕೆ ಬಾ, ತಯಾರಾಗು ಅಂತೇಳಿ ಹೇಳುವ ಕ್ರಮ. ಯಾವ ಯಜಮಾನನೂ ಆ ರೀತಿ ಮಾಡಲಿಕ್ಕಿಲ್ಲ. ಅಂತ ಒಂದು ವ್ಯವಸ್ಥೆ ಸುರತ್ಕಲ್ ಮೇಳದ ವ್ಯವಸ್ಥೆ. ಆ ವರ್ಷ ನಾನು ಇದ್ದದ್ದು 1 ವರ್ಷ ಆ ಮೇಳದಲ್ಲಿ. ಆ 1 ವರ್ಷವನ್ನು ನಾನು ನಿಜವಾಗಿ ನನ್ನ ಮನಸ್ಸಿನಿಗೆ ಅದು ಕೂತ್ಕೊಂಡಿದ್ದೆ ಅಷ್ಟು ಚೆನ್ನಾಗಿ. ಅದರಲ್ಲಿದ್ದ ಕಲಾವಿದರು ಆಗಿದ್ದವರೇ, ಘಟಾನುಘಟಿ ಕಲಾವಿದರುಗಳು. ಶ್ರೇಣಿಯವರು ಆ ವರ್ಷ ಇರಲಿಲ್ಲ. ಶ್ರೇಣಿಯವರು ಇರುವಾಗ ನಾನೊಂದು 2 ವೇಷ ಮಾಡಲಿಕ್ಕೆ ಹೋಗಿದ್ದೇನೆ ಅಷ್ಟೇ. ಆದರೂ ಅವರೊಟ್ಟಿಗೆ ಒಂದು ತಿರುಗಾಟ ಮಾಡಿದ್ದೇನೆ ಅಂತ ಹೇಳಿದ್ರು, ವೇಷ 2 ಮಾಡಿದ್ದೇನೆ ಅಂತ ಹೇಳುವ ಧನ್ಯತಾ ಭಾವ ನನಗೆ ಮನಸ್ಸಿನಲ್ಲಿ ಉಂಟು ಈಗಲೂ ಕೂಡ. ಶ್ರೇಣಿಯವರ ಜೊತೆಯಲ್ಲೂ ಒಂದು 2 ವೇಷ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತಲ್ಲ ನನಗೆ ಅಂತ ಒಂದು ಹೆಮ್ಮೆ ನನಗೆ ಹೇಳಿಕೊಳ್ಳಿಕ್ಕೆ ಈಗ ಒಂದಷ್ಟೇ. ಮತ್ತು ಉಳಿದ ಕಲಾವಿದರು ಎಷ್ಟು ಎಲ್ಲ ಒಳ್ಳೊಳ್ಳೆ ಕಲಾವಿದರುಗಳು. ಹಾಗಿದ್ದ ಒಂದು ಸುರತ್ಕಲ್ ಮೇಳದ ತಿರುಗಾಟ, ಅದೊಂದು ಅನುಭವ. 1 ವರ್ಷದ ತಿರುಗಾಟ ಆಗಿದೆ ಅಷ್ಟೇ ನನಗೆ. ಅದೇ ಸುರತ್ಕಲ್ ಮೇಳದಲ್ಲಿ 1 ವರ್ಷ. ನಂತರ ನಾನು ಆ ಮೇಳವನ್ನು ಬಿಟ್ಟು ನಾನು ಮಧೂರು ಮೇಳ ಅಂತೇಳಿ, ಇವರು ರಾಧಾಕೃಷ್ಣ ನಾವುಡ್ರು, ಕುಂಬಳೆ ಗೋಪಾಲಣ್ಣ, ಡಿ ಮನೋಹರ್ ಕುಮಾರ್, ಇವರು 3 ಜನ ಸೇರಿಕೊಂಡು ಮಧೂರು ಮದನಂತೇಶ್ವರ ಯಕ್ಷಗಾನ ಮಂಡಳಿ ಅಂತ ಒಂದು ತಯಾರು ಮಾಡಿದರು. ನನ್ನನ್ನು ಅಲ್ಲಿಗೆ ಅವರು ಕರೆದರು ಸುರತ್ಕಲ್ ಮೇಳದಿಂದ. ಅದು ನಿಮ್ಗೆ ಸಂಪರ್ಕ ಹೇಗಾಯ್ತು ಹೋಯ್ತು ಸರ್? ಬೇರೆ ಬೇರೆ ಮೇಳ, ಹೊಸ ಮೇಳ ಆಗುವಾಗ ಕಲಾವಿದರು ಯಾರು ಸಿಗ್ತಾರೆ ಅಂತ ಅವರು ಕೇಳ್ತಾರೆ, ನಾವು ಕಾಯ್ತಾ ಇರ್ತೇವೆ. ಯಾರಾದ್ರೂ ಸ್ವಲ್ಪ ಹೆಚ್ಚಿಗೆ ಸಂಬಳ ಕೊಟ್ಟು ನಮ್ಮನ್ನು ಕರೆಯುವವರು ಇದ್ರೆ ಹೋಗಬಹುದು ಅಂತ ಹೇಳುವಂತ ಆ ಭಾವನೆ ನಮ್ಮಲ್ಲಿ ಹುಟ್ಟಿಕೊಳ್ತದೆ. ಮತ್ತೆ ನಿಜವಾಗಿ ನಾನು ಆವಾಗ ತಪ್ಪು ಮಾಡಿದ್ದು. ನನ್ನದು ಯಾವುದು, ಸುರತ್ಕಲ್ ಮೇಳದಂತ ಮೇಳವನ್ನು ಬಿಡಬಾರದಿತ್ತು ನಾನೊಂದು ಮಧುರ ಮೇಳಕ್ಕೆ ಹೋಗುವಾಗ. ಯಾಕಂದರೆ ಮಧುರ ಮೇಳದಲ್ಲಿದ್ದ ಕಲಾವಿದರೆಲ್ಲ ಆ ಘಟಾನುಘಟಿ ಕಲಾವಿದರಲ್ಲ, ಆದರೂ ಕಲಾವಿದರು ಒಳ್ಳೆಯವರೇ ಅದರಲ್ಲಿದ್ದವರು ಕೂಡ. ಆವಾಗಲೂ ನಮಗೆ ಅಲ್ಲಿಯೂ ಹಾಗೆ ಚೆನ್ನಪ್ಪ ಶೆಟ್ಟರು ಸಿಕ್ಕಿದ್ರು, ಕಾಂಚನ ಸಂಜೀವರೈಗಳು ಸಿಕ್ಕಿದ್ರು. ಮತ್ತು ಅದು ತುಳು ಪ್ರಸಂಗ ಅಲ್ಲಿ ಆವಾಗ. ಮತ್ತು ಒಂದು ಮಧೂರು ಕ್ಷೇತ್ರ ಮಹಾತ್ಮೆ ಅಂತ ಒಂದು ಪೌರಾಣಿಕ ಪ್ರಸಂಗವು ಇದು ಅಲ್ಲಿಯ ಕ್ಷೇತ್ರ ಪುರಾಣವನ್ನು ಸಂಬಂಧಪಟ್ಟು ಅದೊಂದು ಪ್ರಸಂಗ ಸಿಕ್ಕಿತ್ತು. ಆನಂತರ ಇದು ಪೂಜಿತ ತುಳು, ಇದು ಅಲ್ಲ ಅಂತ ಹೆಸರು ನನಗೆ ನೆನಪಾಗ್ತಿಲ್ಲ, ಪೂಜೆ ತುಳಸಿ ಅಂತಲೇ ಭೂತ ಪೂಜೆ ಅಂತ ಒಂದು ಪ್ರಸಂಗ, ಅದೊಂದು ಸಿಕ್ಕಿತ್ತು ನನಗೆ. ಮನೋಹರ್ ಕುಮಾರ್ ಬರೆದ ಪ್ರಸಂಗವೇ ಅದು. ಈ ಗೆಜ್ಜೆದ ಪೂಜೆಯ ನಂತರದ ಭಾಗ ಅಂತ ಲೆಕ್ಕ ಅದು. ಆ ರೀತಿಯ ಕಥೆ ಅದು. ಅದನ್ನು ಕೂಡ ನಾವು ಆಡಿಕೊಂಡಿದ್ದೇವೆ ಅದರಲ್ಲಿ. ಆಮೇಲೆ ಮಣ್ಣದ ಮಾಣಿಕ್ಯ ಅಂತ ಒಂದು ಪ್ರಸಂಗ ಬಂತು. ಮಣ್ಣದ ಮಾಣಿಕ್ಯ ಪ್ರಸಂಗದಲ್ಲಿ ಹಾಗೆ ಹೊಸ ರೀತಿಯ ಯುದ್ಧಗಳು, ಕತ್ತಿ ಗುರಾಣಿ ಎಲ್ಲ ಹಿಡಿದು ಅಂಥದ್ದಲ್ಲಿ ಈ ಮನೋಹರ್ ಕುಮಾರ್ ಮಾಡುವಂಥ ಕೆಲವೆಲ್ಲ ಸರ್ಕಸ್ ಉಂಟಲ್ಲ ಯಕ್ಷಗಾನದಲ್ಲಿ, ನಿಜವಾಗಿ ಅವರು ತಂದಂಥ ಕೆಲವು ವಿಶೇಷತೆಗಳು ಎಷ್ಟೋ ಉಂಟು. ಅದು ಇನ್ನದು ಬರಲಿಕ್ಕೂ ಇಲ್ಲ, ಬಂದದ್ದು ಆಗಲಿಕ್ಕೂ ಇಲ್ಲ ಇನ್ನು. ಅಂದರೆ ಆ ಕಾಲಕ್ಕೆ ಅದು ಅಪ್ಪಿದೆ ಅದನ್ನೆಲ್ಲ. ನಿಜವಾಗಿ ರಂಗ ಅದು ಮೆರೆದಿದೆ ಆ ಕಾಲಕ್ಕೆ. ನಾವು 1 ಗಂಟೆ ಹೊತ್ತು ನಾನು ಮತ್ತು ಮನೋಹರ್ ಕುಮಾರ್ ರಂಗದಲ್ಲಿ ಬೇರೆ ಬೇರೆ ರೀತಿಯ ಕುಣಿತಗಳು, ಆ ಕುಣಿತ ನೋಡಲಿಕ್ಕೆ ಅಂತ ಜನ ಕಾಯ್ತಾ ಇರೋದು. ಅದು ಕುಣಿತ ಮುಗಿದಾದ ಕೂಡಲೇ ಜನ ಬೈಕ್ ಸ್ಟಾರ್ಟ್ ಮಾಡಿ ಹೋಗುವಂಥದ್ದು ಕೂಡ, ಅದು ಶಬ್ದಗಳು ಕೇಳ್ತಾ ಇತ್ತು ನಮಗೆ, ಜನ ಹೊರಟಿತ್ತು ಅಂತ ಹೇಳಿಕೊಂಡು. ಆ ರೀತಿಯ ಸನ್ನಿವೇಶಗಳೆಲ್ಲ ಸೃಷ್ಟಿಯಾಗಿತ್ತು ಅಂತ ಪ್ರಸಂಗದಲ್ಲಿ. ಅದು ಅಂತ ಮೆರೆಯುವ ಕಾಲ ಅದೆಲ್ಲ ನಮ್ಮದು. ಟೆಂಟಿನ ಮೇಳ ಅದೆಲ್ಲ ಆ ಕಾಲದ ಟೆಂಟಿನ ಮೇಳ. ಈಗ ಬಯಲಾಟ ಮೇಳಕ್ಕೆ ಜನ ಬರುವವರಾದರೂ ಕೂಡ ಉಂಟಲ್ಲ, ಆಟಕ್ಕೆ ಬರೋದು ಎಷ್ಟು ಅಂತೇಳಿ ಹೇಳಿದರೆ ಒಬ್ಬನ ಪಾತ್ರಧಾರಿಯ ಮೇಲಿನ ಅಭಿಮಾನದಲ್ಲಿ ಬರೋದು, ಪ್ರಸಂಗ ಇಡೀ ನೋಡುವವರು ಯಾರು ಇರುವುದಿಲ್ಲ ಈಗಿನ ಕಾಲಕ್ಕೆ. ಆ ಕಾಲದಲ್ಲಿ ಹಾಗಲ್ಲ, ಒಂದು ಟೆಂಟಿನ ಮೇಳದ ಆಟ ಟಿಕೆಟ್ ತೆಗೆದು ನೋಡ್ಲಿಕ್ಕೆ ಕೂತಂತಾದರೆ
ಕೂತ್ಕೊಂಡು ಆಟ ನೋಡೋದು ಒಂದು ಗಮ್ಮತ್ತೇ ಬೇರೆ ಅದು. ಆ ಟೆಂಟಿನ ಮೇಳದ ವೈಭವ ಅಂದರೆ ವೈಭವದ ಕಾಲವೇ ಅದು. ಇನ್ನದು ಬರುವುದೂ ಇಲ್ಲ ಖಂಡಿತ ಆ ಕಾಲ. ಇನ್ನು ಬಂದರೆ ಅದು ಮೇಳ ನಡೀಲಿಕ್ಕಿಲ್ಲ. ಯಾಕಂದರೆ ಟೆಂಟ್ ಹಣ ಕೊಟ್ಟು ನೋಡುವ ಪ್ರೇಕ್ಷಕನೂ ಇಲ್ಲ. ಹೌದು. ಈಗ ಆಟ ಒಂದು ಟಿಕೆಟ್ ಕೊಟ್ಟು ಒಂದು ಆಟ ನೋಡಬೇಕು ಅಂತ ಹೇಳುವ ಪ್ರೇಕ್ಷಕನೂ ಇಲ್ಲ, ಅಂಥ ಮೇಳವೂ ಇಲ್ಲ, ಅಂಥ ವ್ಯವಸ್ಥೆಯು ನನಗೇನು ಕಾಣ್ತಾ ಇಲ್ಲ. ಯಾರು ಕೂಡ ಮಾಡೋದು ಇನ್ನು ಮಾಡಿದರೆ ನಡಿಲಿಕ್ಕಿಲ್ಲ ಅಂತಲೇ ಕಾಣ್ತದೆ ನನಗೆ. ಯಕ್ಷಗಾನ ಅಂದರೆ ಅಷ್ಟು ಬದಲಾವಣೆ ಆಗುತ್ತಾ ಬಂದಿದೆ ಈಗ. ಖಂಡಿತ. ಹಾಗೆ ಅದೊಂದು ಮಧುರ ಮೇಳದ ಕಾಲ. 3 ವರ್ಷಗಳ ಕಾಲ ನಾನು ಅದರಲ್ಲಿ ತಿರುಗಾಟ ಮಾಡಿದ್ದೇನೆ. ಅದರ ನಂತರ ನಾನು ಒಂದು ದಿವಸ ಬಾರ್ಕೂರು ಬ್ರಹ್ಮಾವರದಲ್ಲಿ ನಮ್ಮದು ಪ್ರಸಂಗ ಆಗ್ತಾ ಇರುವಾಗ ಬಡಗುತಿಟ್ಟಿನಿಂದ ನನಗೆ ಒಂದು ಕರೆ ಬಂತು. ನಾನು ಶಿರ್ಸಿ ಮೇಳದ ಯಜಮಾನರು ಅವರು ನನ್ನನ್ನು ಒಂದು ಬದಿಗೆ ಕರ್ಕೊಂಡೋಗಿ ಬರುವ ವರ್ಷ ನಮ್ಮ ಮೇಳಕ್ಕೆ ಬರಬಹುದಾ ನೀವು ಅಂತ ನನ್ನ ಅಲ್ಲಿ ಒಂದು ಆ ದಿವಸದ ಪಾತ್ರವನ್ನು ನೋಡಿ ಅವರು ನಮ್ಮ ಮೇಳಕ್ಕೆ ಬರಬಹುದಾ ಅಂತ ಕೇಳಿದರು. ನಾನು ಈಗ ಏನು ಉತ್ತರ ಕೊಡುವುದಿಲ್ಲ, ನಾನು ಈಗ ಮೇಳದಲ್ಲಿ ಇದ್ದೇನೆ. ಮೇಳದಲ್ಲಿ ಇರುವಾಗ ನಾನು ಹಾಗೆ ಉತ್ತರ ಕೊಡುವುದಕ್ಕೆ ಸಾಧ್ಯವೂ ಇಲ್ಲ, ನಾನು ಕೊಡಲೂಬಾರದು ಅದೆಲ್ಲ. ಹಾಗಾಗಿ ತಿರುಗಾಟ ಮುಗೀಲಿ ಮತ್ತೆ ನೋಡುವ ಹೇಗಾಗ್ತದೆ. ನೀವು ಬನ್ನಿ, ನಾನು ಇದ್ದೇನೆ, ಒಟ್ಟಿಗೆ ಕೂತು ಮಾತಾಡುವ, ಮುಂದಿನ ವಿಷಯವನ್ನು ಮತ್ತೆ ಮಾತಾಡಿಕೊಳ್ಳುವ ನಾವು ಅಂತ. ಅವರು ಅದನ್ನೇನು ಮಾಡಿದರು, ಗಟ್ಟಿ ಮಾಡಿಕೊಂಡ್ರು. ಬರುವ ವರ್ಷಕ್ಕೆ ಇವರು ನಮ್ಮ ಮೇಳಕ್ಕೆ ಬರ್ತಾರೆ ಖಂಡಿತ ಅಂತ. ಮಳೆಗಾಲದಲ್ಲಿ ನಮ್ಮೊಟ್ಟಿಗೆ ಬಂದು ಮಾತಾಡಿದರು, ಹೇಗೆ ಬರುವ ವರ್ಷ ನೀವು ತಿರುಗಾಟಕ್ಕೆ ಒಂದು ಶಿರ್ಸಿ ಮೇಳಕ್ಕೆ ಬರ್ಬೋದಾ ಅಂತ. ನನಗೂ ಅನಿಸಿತು, ಒಂದು ಬಡಗುತಿಟ್ಟಿನ ತಿರುಗಾಟ ಮಾಡಿ ನೋಡು, ಹಾಗಾದರೆ ಒಂದು ಅಭ್ಯಾಸ ಆದಾಗ ಆಯಿತು ಅಂತ. ಹಾಗೆ ಶಿರ್ಸಿ ಮೇಳಕ್ಕೆ ಮಾತು ಕೊಟ್ಟೆ. ಶಿರ್ಸಿ ಮಾರಿಕಾಂಬ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಶಿರ್ಸಿ, ಉತ್ತರ ಕನ್ನಡ. ಹಾಗೆ ಅದು ಅಲ್ಲಿ ಆವಾಗಿನ ಯಜಮಾನರು ಶಿರಿಯಾರ ಮುದ್ದಣ್ಣ ಶೆಟ್ಟರು ಅಂತ ಹೇಳಿಕೊಂಡ್ರು. ಅವರು ಒಳ್ಳೆ ವಕೀಲರು, ಅವರಿಗೆ ಕಲಾವಿದರು ಅಂದರೆ ಭಾರಿ ಪ್ರೀತಿ. ಅವರು ಒಂದು ದಿವಸ ನನ್ನನ್ನು ಮಾತಾಡಿಸಿ ವ್ಯವಸ್ಥೆ ಎಲ್ಲ ಮಾಡಿ ನಿಮಗೆ ಕೊಡುವ, ಸಂಭಾವನೆ ಎಲ್ಲ ಕೊಡುವ, ತೊಂದರೆ ಇಲ್ಲ ಬನ್ನಿ. ನನಗೆ ನಿಜವಾಗಿ ನಾನು ಕನಸಿನಲ್ಲಿಯೂ ಗ್ರಹಿಸಿರ್ಲಿಕ್ಕಿಲ್ಲ, ಯಾರೂ ಗ್ರಹಿಸದ ವಿಷಯ ಅದು. ಅಷ್ಟೊಂದು ಸಂಬಳ ಅವರು ನನಗೆ ಕೊಟ್ಟಾರು ಅಂತ. ಶಿರ್ಸಿ ಮೇಳಕ್ಕೆ ಹೋಗುವಾಗಲೇ ನನಗೆ ನಿಜವಾಗಿ ಇಲ್ಲಿ ಮಧುರ ಮೇಳದಲ್ಲಿ ಇದ್ದದ್ದು 18,000 ರೂಪಾಯಿ ಸಂಬಳ. ನಾನು ಅಲ್ಲಿಗೆ ಹೋಗುವ ನನಗೆ 35,000 ರೂಪಾಯಿ ಸಂಬಳ ಮಾಡಿದ್ದಾರೆ ಒಮ್ಮೆಲೆ. ನನಗೆ ಆಶ್ಚರ್ಯ ಆಯಿತು, ಇಷ್ಟು ಸಂಭಾವನೆ. ನಿಜವಾಗಿ ನಾನು ಯಾವ ಮೇಳದಲ್ಲಿ ಕೂಡ ಈ ಸಂಬಳ ಅಂತ ಹೇಳಿದವನಲ್ಲ, ಇಷ್ಟು ನನಗೆ ಕೊಟ್ಟರೆ ಆಗ್ತಿತ್ತು ಅಂತೇಳಿ ನನಗೆ ದುಡ್ಡಿನ ಅವಶ್ಯಕತೆ ಉಂಟು ಅಂತ ಅಷ್ಟೇ ಹೇಳ್ತಿದ್ದೆ ಬಿಟ್ಟರೆ, ಸಂಭಾವನೆ ನೀವು ಒಂದು ತೀರ್ಮಾನ ಮಾಡಿ ನೀವು ಒಂದು ಕೊಟ್ಟದ್ದು ನನಗೆ ಒಳ್ಳೆಯದು, ಆದಷ್ಟು ಇಷ್ಟು ಕೊಡ್ತೇನೆ ಅಂತ ಹೇಳಿದರೆ ನಾನು ಅದಕ್ಕೆ ಒಪ್ಪಿಕೊಳ್ತಾ ಇದ್ದೆ. ನಾನು ಆ ರೀತಿ ನನ್ನ ತಿರುಗಾಟದ ಅನುಭವಗಳು. ಸರ್, ಶಿರ್ಸಿ ಮೇಳದ ಬಗ್ಗೆ ಮಾತಾಡುವ, ಅದಕ್ಕಿಂತ ಅದು ಮುಂದಿನ ಸಂಚಿಕೆಯಲ್ಲಿ ಇಡೋಣ. ಆದೀತು. ಇದಾಗಿತ್ತು ಅಂಬಪ್ರಸಾದ್ ಪಾತಾಳರವರ ಯಕ್ಷ ದುರತಾರೆ ಕಾರ್ಯಕ್ರಮ. ಇನ್ನಷ್ಟು ಮಾತುಕತೆಯನ್ನ ಮಾಡೋದಿದೆ, ಅದನ್ನ ಮುಂದಿನ ಸಂಚಿಕೆಯಲ್ಲಿ ಇಡೋಣ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮರದ ನಾಡಿಮಿಡಿತ. ಸತಿಗೆ ಷೋಡಶದ ಋತು ಸಮಯ ಏಕಾದಶಿ